ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಬಾರ್ಡ್ ಬ್ಯಾಂಕಲ್ಲಿ ಹುದ್ದೆಗಳು ಖಾಲಿ ಇರುವಂಥದ್ದು, ಯಾವ ಯಾವ ಹುದ್ದೆಗಳು ಖಾಲಿ ಇದ್ದಾವೆ, ಎಷ್ಟು ಹುದ್ದೆಗಳು ಖಾಲಿ ಇದ್ದಾವೆ, ಪ್ರಾರಂಭದ ದಿನಾಂಕ ಏನು, ಕೊನೆಯ ದಿನಾಂಕ ಏನು, ಕ್ವಾಲಿಫಿಕೇಷನ್ ಏನಾಗಿರಬೇಕು, ಏಜ್ ಎಷ್ಟಿರಬೇಕು, ಸ್ಯಾಲ್ರಿ ಎಷ್ಟಿದೆ, ಯಾವ ರೀತಿಯಾಗಿ ಆಯ್ಕೆಯನ್ನು ಮಾಡಿಕೊಡ್ತಾರೆ, ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ನೋಡ್ತಾ ಹೋಗೋಣ. ಎಲ್ಲೂ ಕೂಡ ವಿಡಿಯೋವನ್ನು ಸ್ಕಿಪ್ ಮಾಡಬೇಡ್ರಿ, ಕಂಪ್ಲೀಟಾಗಿ ನೋಡ್ರಿ. ಇನ್ನೂ ಕೂಡ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗ್ರಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿರಿ. ಬನ್ನಿ ಇವಾಗ ಒಂದೊಂದಾಗಿ ನೋಡ್ತಾ ಹೋಗೋಣ. ನಬಾರ್ಡ್ ಬ್ಯಾಂಕಲ್ಲಿ ಈಗ ಹುದ್ದೆಗಳು ಖಾಲಿ ಇರುವಂಥದ್ದು, ಆ ಒಂದು ಹುದ್ದೆಗಳಿಗೆ ಈಗ ಅರ್ಜಿಯನ್ನು ಕರೆದಿರುವಂಥದ್ದು. ಈ ಒಂದು ಹುದ್ದೆಗಳಿಗೆ ನೀವು ಆನ್ಲೈನ್ ಮುಖಾಂತರ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬೇಕಾಗಿರುತ್ತೆ. ಇಲ್ಲಿ ಡೆವಲಪ್ಮೆಂಟ್ ಅಸಿಸ್ಟೆಂಟ್ ಅಥವಾ ಡೆವಲಪ್ಮೆಂಟ್ ಅಸಿಸ್ಟೆಂಟ್ ಹಿಂದಿ ಅಂತಂದೇಳಿ ಎರಡು ತರಹದ ಹುದ್ದೆಗಳಿಗೆ ಈಗ ಅರ್ಜಿಯನ್ನು ಕರೆದಿರುವಂಥದ್ದು. ಈ ಒಂದು ನೋಟಿಫಿಕೇಷನನ್ನು ರಿಲೀಸ್ ಮಾಡಿರುವಂಥದ್ದು, ಅಫಿಷಿಯಲ್ ಆಗಿ ರಿಲೀಸ್ ಮಾಡಿರುವಂಥದ್ದು. ಈ ಒಂದು ಹುದ್ದೆಗಳಿಗೆ ನೀವು ಆನ್ಲೈನ್ ಮುಖಾಂತರ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬೇಕಾಗಿರುತ್ತೆ. ಪ್ರಾರಂಭದ ದಿನಾಂಕ ಬಂದು 17 ಜನವರಿ 2026 ಪ್ರಾರಂಭದ ದಿನಾಂಕ ಆಗಿರುತ್ತೆ. ಅದೇ ರೀತಿಯಾಗಿ ಕೊನೆಯ ದಿನಾಂಕ ಬಂದು 3 ಫೆಬ್ರವರಿ 2026, ಮುಂದಿನ ತಿಂಗಳ 3ನೇ ತಾರೀಕು ಕೊನೆಯ ದಿನಾಂಕ ಆಗಿರುತ್ತೆ. ಆದಷ್ಟು ಬೇಗ ಎಲ್ಲರೂ ಕೂಡ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಿಬಿಡ್ರಿ. ಲಾಸ್ಟ್ ಡೇಟ್ವರೆಗೂ ಕೂಡ ಕಾಯಕ್ಕೆ ಹೋಗ್ಬೇಡ್ರಿ. ಲಾಸ್ಟಿಗೆ ಸರ್ವರ್ ಬ್ಯುಸಿ ಆಗುವಂತಹ ಸಾಧ್ಯತೆ ಇದೆ. ಈ ಒಂದು ಹುದ್ದೆಗಳಿಗೆ ಎಕ್ಸಾಮನ್ನು ಯಾವಾಗ ಕಂಡಕ್ಟ್ ಮಾಡ್ತಾರಪ್ಪ ಅಂತಂದರೆ, ಪ್ರಿಲಿಮಿನರಿ ಎಕ್ಸಾಮನ್ನು 21 ಫೆಬ್ರವರಿ 2026 ಅವರು ಪ್ರಿಲಿಮಿನರಿ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾ ಹೋಗ್ತಾರೆ. ಪ್ರಿಲಿಮಿನರಿ ಎಕ್ಸಾಮಲ್ಲಿ ಯಾರೆಲ್ಲ ಒಳ್ಳೆಯ ಸ್ಕೋರನ್ನು ತೆಗೆದುಕೊಂಡು ನೀವು ಪಾಸಾಗಿರ್ತೀರಲ್ಲ ಅಂತಹ ಅಭ್ಯರ್ಥಿಗಳಿಗೆ ಮೇನ್ ಎಕ್ಸಾಮ್ಗೆ ಕರಿತಾ ಹೋಗ್ತಾರೆ. ಆ ಒಂದು ಮೇನ್ ಎಕ್ಸಾಮ್ ಯಾವ ದಿನದಂದು ನಡೀತದಪ್ಪ ಅಂತಂದರೆ 12 ಏಪ್ರಿಲ್ 2026 ಮೈನ್ ಎಕ್ಸಾಮನ್ನು ನಡೆಸಿ ಅದಾದ ನಂತರ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಕರಿತಾ ಹೋಗ್ತಾರೆ. ಇದಿಷ್ಟು ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ಈ ಒಂದು ಹುದ್ದೆಗೆ ನೀವೇನಾದರೂ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬೇಕಪ್ಪ ಅಂತಂದರೆ ವೆಬ್ಸೈಟ್ ಲಿಂಕ್ ಬಂದು www.nabard.organization ಅಂತಂದೇಳಿ ಈ ಥರ ಸರ್ಚ್ ಕೊಟ್ಟರೆ ನೀವು ಆನ್ಲೈನಲ್ಲಿ ವೆಬ್ಸೈಟ್ ಓಪನ್ ಆಗುತ್ತೆ. ಅದರ ಮುಖಾಂತರ ನೀವು ಆನ್ಲೈನಲ್ಲಿ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡ್ತಾ ಹೋಗ್ಬೋದು. ಇಲ್ಲಿ ಸ್ಟೇಟ್ ವೈಸ್ ಅವ್ರೇನು ಮಾಡಿದ್ದಾರೆ, ಹುದ್ದೆಗಳನ್ನು ವರ್ಗೀಕರಣವನ್ನು ಮಾಡಿರುವಂಥದ್ದು. ಯಾವ ಸ್ಟೇಟಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇದಾವೆ ಅಂತಂದೇಳಿ ಅವರು ವರ್ಗೀಕರಣ ಮಾಡಿದ್ದಾರೆ. ನಾವು ಕರ್ನಾಟಕದನ್ನು ನೋಡ್ತಾ ಹೋಗೋಣ. ಕರ್ನಾಟಕದಲ್ಲಿ 7 ಹುದ್ದೆಗಳು ಒಟ್ಟು ಟೋಟಲ್ ಆಗಿ ಖಾಲಿ ಇರುವಂಥದ್ದು. 4 ಹುದ್ದೆಗಳು ಜನರಲ್ ಅವರಿಗೆ, SC ಅವರಿಗೆ 1 ಹುದ್ದೆ ಖಾಲಿ ಇರುವಂಥದ್ದು, 2 ಹುದ್ದೆ OBC ಅವರಿಗೆ ಖಾಲಿ ಇರುವಂಥದ್ದು. ಈ ರೀತಿಯಾಗಿ 7 ಹುದ್ದೆಗಳು ಕರ್ನಾಟಕದಲ್ಲಿ ಖಾಲಿ ಇರುವಂಥದ್ದು. ಈ ಒಂದು ಹುದ್ದೆಗಳ ಬಗ್ಗೆ ಮಾಹಿತಿಯನ್ನು ತಿಳ್ಕೊಂಡು ನೀವು ಯಾರ್ಯಾರು ಕರ್ನಾಟಕಕ್ಕೆ ಹಾಕ್ಬೇಕಂತಂದೇಳಿ ಇಂಟ್ರೆಸ್ಟ್ ಇದ್ದೀರಿ ಅಂಥವರೆಲ್ಲರೂ ಕೂಡ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಿರಿ. ಬೇರೆ ಸ್ಟೇಟ್ ಅವರು ಇದ್ದರೂ ಕೂಡ ಅವರು ಕೂಡ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡ್ಬೋದು. ನಾನು ಕರ್ನಾಟಕದಲ್ಲಿ ಇರುವಂತಹ ಹುದ್ದೆಗಳ ಬಗ್ಗೆ ಮಾಹಿತಿಯನ್ನು ನೀಡೋದರಿಂದ ಕರ್ನಾಟಕದ್ದು ಮಾತ್ರ ನಾನು ಇಲ್ಲಿ ಇನ್ಫಾರ್ಮೇಷನನ್ನು ಕೊಟ್ಟಿರುವಂಥದ್ದು. ಒಟ್ಟು ಟೋಟಲ್ ಆಗಿ ಇಲ್ಲಿ 159 ಹುದ್ದೆಗಳು ಖಾಲಿ ಇರುವಂಥದ್ದು, ಅದನ್ನು ನೀವು ಗಮನಿಸಬಹುದು. ನೆಕ್ಸ್ಟ್ ಆಂಧ್ರ ಪ್ರದೇಶ, ಮಹಾರಾಷ್ಟ್ರ, ತಮಿಳುನಾಡು ಅಲ್ಲೂ ಕೂಡ ಹುದ್ದೆಗಳನ್ನು ವರ್ಗೀಕರಣ ಮಾಡಿರುವುದನ್ನು ನಾವಿಲ್ಲಿ ಗಮನಿಸಬಹುದು. ನಾವು ಕರ್ನಾಟಕದ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಬೇರೆ ಸ್ಟೇಟವ್ರು ಯಾರ್ಯಾರು ಇದ್ದರೆ ಈ ಒಂದು PDF ಅನ್ನು ಟೆಲಿಗ್ರಾಮ್ ಚಾನಲಲ್ಲಿ ಕೊಟ್ಟಿರ್ತೀನಿ, ಡೌನ್ಲೋಡ್ ಮಾಡಿಕೊಂಡು ನೀವು ನಿಮ್ಮ ಸ್ಟೇಟ್ದು ಇನ್ಫಾರ್ಮೇಷನನ್ನು ಓದ್ಕೊಂಡು ನೀವು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡ್ಬೋದು. ನೆಕ್ಸ್ಟ್ ನೋಡ್ತಾ ಹೋಗೋಣ. ಇಲ್ಲಿ ಹಲವಾರು ಅಭ್ಯರ್ಥಿಗಳು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡ್ಬೋದು. ಫಸ್ಟು ವಿದ್ಯಾರ್ಥಿಗಳಿಗೆ ಅವರೇನು ಮಾಡಿದ್ದಾರೆ, ಫಿಸಿಕಲ್ ಹ್ಯಾಂಡಿಕ್ಯಾಪ್ಡಲ್ಲಿ ಅವರಿಗೆ ಕೋಟಾ ನೀಡಿರುವಂಥದ್ದನ್ನು ನಾವಿಲ್ಲಿ ಗಮನಿಸಬಹುದು. ನೆಕ್ಸ್ಟ್ ನೋಡ್ತಾ ಹೋಗೋಣ. ಇಲ್ಲೂ ಕೂಡ ವಿಡಿಯೋವನ್ನು ಸ್ಕಿಪ್ ಮಾಡಬೇಡ್ರಿ. ಈ ಒಂದು PDF ಅನ್ನು ನಾನು ಟೆಲಿಗ್ರಾಮ್ ಚಾನಲಲ್ಲಿ ಕೊಟ್ಟಿರ್ತೀನಿ. ಹಾಗೆ ಟೆಲಿಗ್ರಾಮ್ ಚಾನಲ್ ಲಿಂಕು ಪ್ಲಸ್ ವಾಟ್ಸಪ್ ಲಿಂಕನ್ನು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಎಲ್ಲರೂ ಕೂಡ ಜಾಯ್ನ್ ಆಗಿ ನಾನು ಹಾಕುವಂತಹ ಎಲ್ಲ ಮಾಹಿತಿಗಳನ್ನು ಪಡೆದುಕೊಳ್ಳ್ರಿ. ಓಕೆನಾ? ಇದಿಷ್ಟು ನೆನ್ಪಿಟ್ಕೊಡ್ರಿ. ಇಲ್ಲಿ ನೋಡ್ತಾ ಇರ್ಬೋದು ಡಿಸಬಿಲಿಟಿ, ಯಾವ ಡಿಸಬಿಲಿಟಿ ಇದ್ದರೆ ಎಲಿಜಿಬಲ್ ಆಗ್ತೀರ ಅಂತಂದೇಳಿ ಅದನ್ನು ಕೂಡ ಕೊಟ್ಟಿರುವಂಥದ್ದು, ಅದನ್ನು ನೀವು ನೋಡ್ಕೊಳ್ಬಹುದು. ಈ ಒಂದು ಹುದ್ದೆಗೆ ಎಲಿಜಿಬಲ್ ಏಜ್ ಎಷ್ಟಿರ್ಬೇಕಪ್ಪ ಅಂತಂದರೆ 21 ವರ್ಷದಿಂದ 35 ವರ್ಷದೊಳಗಿನ ಎಲ್ಲ ಅಭ್ಯರ್ಥಿಗಳು ಕೂಡ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡ್ಬೋದು. ಇಲ್ಲಿ ಕೆಲವೊಂದಷ್ಟು ಅಭ್ಯರ್ಥಿಗಳಿಗೆ ಅವರು ಏಜ್ ರಿಲ್ಯಾಕ್ಸೇಷನನ್ನು ಕೊಟ್ಟಿರುವಂಥದ್ದು ನೀವು ಗಮನಿಸ್ಬೋದು. SC ಅವರಿಗೆ, SC ST ಅವರಿಗೆ 5 ವರ್ಷ, ಆಮೇಲೆ OBC ಅವರಿಗೆ 3 ವರ್ಷ, ಅದಾದ ನಂತರ ಫಿಸಿಕಲ್ ಹ್ಯಾಂಡಿಕ್ಯಾಪ್ಡ್ ಯಾರೆಲ್ಲ ಇರ್ತಿರಲ್ಲ ಅಂಗವಿಕಲ ಅಭ್ಯರ್ಥಿಗಳಿಗೆ ಅವರು 10 ವರ್ಷ, ಮತ್ತು ಎಕ್ಸ್ ಸರ್ವಿಸ್ ಮ್ಯಾನ್ ಅವರಿಗೆ
ಅವರು 3 ವರ್ಷವರೆಗೂ ಅವ್ರಿಗೆ ಏಜ್ ರಿಲ್ಯಾಕ್ಸೇಷನನ್ನು ನೀಡುವಂಥದ್ದು. ನೆಕ್ಸ್ಟ್ ಈಗ ವಿಡೌಡ್, ಡಿವೋರ್ಸ್ಡ್, ವುಮೆನ್ ಜುಡಿಷಿಯಲಿ ಸಪ್ರೇಟೆಡ್ ಅಂತಹ ಅಭ್ಯರ್ಥಿಗಳಿಗೆ 5 ವರ್ಷ ಏಜ್ ರಿಲ್ಯಾಕ್ಸೇಷನನ್ನು ಅವರು ನೀಡಿರುವಂಥದ್ದು. ಇದನ್ನು ನೀವು ಗಮನಿಸ್ಕೊಂಡು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡ್ಬೋದು. ಈಗ ಎಜುಕೇಷನಲ್ ಕ್ವಾಲಿಫಿಕೇಷನ್, ಈ ಒಂದು ಹುದ್ದೆಗಳಿಗೆ ಕ್ವಾಲಿಫಿಕೇಷನನ್ನು ನೋಡ್ತಾ ಹೋಗೋಣ. ಡೆವಲಪ್ಮೆಂಟ್ ಅಸಿಸ್ಟೆಂಟ್ ಹುದ್ದೆಗೆ ಸಂಬಂಧಪಟ್ಟಂತೆ ಬ್ಯಾಚುಲರ್ ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿರಬೇಕು. ಯಾವುದಾದ್ರೂ ಒಂದು ಪದವಿಯನ್ನು ಕಂಪ್ಲೀಟ್ ಮಾಡಿರಬೇಕು. ಆ ಪದವಿಯಲ್ಲಿ 50ರಷ್ಟು ಅಂಕಗಳನ್ನು ಪಡ್ಕೊಂಡಿರ್ಬೇಕು ನೀವು. ಅಂತಹ ಅಭ್ಯರ್ಥಿಗಳು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡ್ಬೋದು. ನೆಕ್ಸ್ಟ್ ಅದರ ಜೊತೆಗೆ ನಾಲೆಡ್ಜ್ ಆಫ್ ವರ್ಡ್ ಪ್ರೊಸೆಸಿಂಗ್ ಆನ್ PC ಅಂತಂದೇಳಿ ನೀವು ವರ್ಡ್ ಪ್ರೊಸೆಸಿಂಗ್ ಆನ್ PCಯಲ್ಲಿ ಕಂಪ್ಲೀಟ್ ಮಾಡಿರ್ಬೇಕು. ಅಂದರೆ ಕಂಪ್ಯೂಟರಲ್ಲಿ ನಿಮಗೆ ವರ್ಡ್ ಪ್ರೊಸೆಸಿಂಗ್ ಆನ್ PC ಅಂತಂದೇಳಿ ಅದು ಕಂಪ್ಲೀಟ್ ಮಾಡ್ಕೊಂಡಿರ್ಬೇಕು. ನಾಲೆಡ್ಜ್ ಬರ್ತಾ ಇರಬೇಕು ನಿಮಗೆ. PC ಕಂಪ್ಯೂಟರನ್ನು ಯೂಸ್ ಮಾಡೋಕ್ಕೆ ನಿಮಗೆ ಬರ್ತಾ ಇರಬೇಕು. ನೆಕ್ಸ್ಟ್ ಸೆಕೆಂಡ್ ಒನ್ನು ಡೆವಲಪ್ಮೆಂಟ್ ಅಸಿಸ್ಟೆಂಟ್ ಅಂತಂದೇಳಿ ಹಿಂದಿ ಇಲ್ಲಿ ಕೇಳಿರುವಂಥದ್ದು. ಯಾವುದಾದ್ರೂ ಒಂದು ಡಿಗ್ರಿಯನ್ನು ಇಂಗ್ಲೀಷ್ ಅಥವಾ ಹಿಂದಿ ಮೀಡಿಯಮಲ್ಲಿ ನೀವು ಕಂಪ್ಲೀಟ್ ಮಾಡಿರ್ಬೇಕಾಗುತ್ತೆ. ಅದು 50ರಷ್ಟು ಅಂಕಗಳನ್ನು ಪಡೆದು ನೀವು ಪಾಸ್ ಆಗಿರ್ಬೇಕಾಗುತ್ತೆ. ಇದನ್ನು ಗಮನದಲ್ಲಿಟ್ಕೊಳ್ರಿ. ಇದು ಕೂಡ ನಾಲೆಡ್ಜ್ ಆಫ್ ವರ್ಡ್ ಪ್ರೊಸೆಸಿಂಗ್ ಆನ್ PC ಅಂತಂದೇಳಿ ಕೊಟ್ಟಿರುವಂಥದ್ದು. ಇದನ್ನು ನೀವು ಗಮನಿಸ್ಕೊಂಡು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಿರಿ. ನೆಕ್ಸ್ಟ್ ನೋಡ್ತಾ ಹೋಗೋಣ. ಎಲ್ಲೂ ಕೂಡ ವಿಡಿಯೋವನ್ನು ಸ್ಕಿಪ್ ಮಾಡಬೇಡ್ರಿ. ಈ ಒಂದು ಹುದ್ದೆಗಳಿಗೆ ಯಾವ ಯಾವ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ ಅಂತಂದರೆ, ಪ್ರಿಲಿಮಿನರಿ ಎಕ್ಸಾಮನ್ನು ಫಸ್ಟ್ ಕಂಡಕ್ಟ್ ಮಾಡ್ತಾರೆ. ಪ್ರಿಲಿಮಿನರಿ ಎಕ್ಸಾಮಲ್ಲಿ ಯಾರ್ಯಾರು ಕ್ವಾಲಿಫೈ ಆಗ್ತಾರೆ ಅವರನ್ನು ಮೇನ್ ಎಕ್ಸಾಮ್ಗೆ ಕರಿತಾ ಹೋಗ್ತಾರೆ. ಪ್ರಿಲಿಮಿನರಿ ಎಕ್ಸಾಮ್ ಸಿಲೆಬಸ್ ಯಾವ ರೀತಿ ಇದೆಯಪ್ಪ ಅಂತಂದರೆ, ಟೆಸ್ಟ್ ಆಫ್ ಇಂಗ್ಲೀಷ್ ಲ್ಯಾಂಗ್ವೇಜು 40 ಮಾರ್ಕ್ಸ್ ಇರುತ್ತೆ, 40 ಕ್ವಶನ್ಸ್ ಇರುತ್ತೆ. ನೆಕ್ಸ್ಟ್ ಟೆಸ್ಟ್ ಆಫ್ ನ್ಯೂಮರಿಕಲ್ ಎಬಿಲಿಟಿ ಅಂತಂದೇಳಿ 30 ಕ್ವಶನ್ ಇರುತ್ತೆ, 30 ಅಂಕಗಳು ಇರುತ್ತೆ, 20 ನಿಮಿಷ ಟೈಮನ್ನು ಕೊಡ್ತಾ ಇದ್ದಾರೆ. ಟೆಸ್ಟ್ ಆಫ್ ರೀಸನಿಂಗ್ 30 ಕ್ವಶನ್ ಇರುತ್ತೆ, 30 ಅಂಕಗಳಿರ್ತವೆ, 20 ನಿಮಿಷ ಟೈಮನ್ನು ಕೊಡ್ತಾರೆ. ಒಟ್ಟು 100 ಕ್ವಶನ್ ಇರ್ತವೆ, 100 ಅಂಕಗಳಿರ್ತವೆ, 60 ನಿಮಿಷ ಟೈಮನ್ನು ನಿಮಗೆ ಕೊಡ್ತಾ ಹೋಗ್ತಾರೆ. ಸೆಕೆಂಡ್ ಒನ್ ಮೇನ್ ಎಕ್ಸಾಮ್. ಇಲ್ಲಿ ಟೆಸ್ಟ್ ಆಫ್ ರೀಸನಿಂಗ್ 30 ಕ್ವಶನ್ ಇರುತ್ತೆ, 30 ಅಂಕಗಳಿರ್ತಾವ, 30 ನಿಮಿಷ ಟೈಮ್ ಕೊಡ್ತಾರೆ. ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಕೂಡ 30 ಕ್ವಶನ್ ಇರುತ್ತೆ, 30 ಮಾರ್ಕ್ಸ್ ಇರುತ್ತೆ, 30 ನಿಮಿಷ ಟೈಮ್ ಕೊಡ್ತಾರೆ. ಅದೇ ರೀತಿಯಾಗಿ ಜನರಲ್ ಅವೇರ್ನೆಸ್ ಇದು 50 ಅಂಕಗಳಿಗೆ ಎಕ್ಸಾಮ್ ಇರುತ್ತೆ, 50 ಮಾರ್ಕ್ಸ್ ಇರುತ್ತೆ, 25 ನಿಮಿಷ ಟೈಮ್ ಕೊಡ್ತಾರೆ. ನೆಕ್ಸ್ಟ್ ಕಂಪ್ಯೂಟರ್ ನಾಲೆಡ್ಜ್ ಕೂಡ ಇಲ್ಲಿ ಕೇಳ್ತಾ ಹೋಗ್ತಾರೆ. 40 ಕ್ವಶನ್ಸ್ ಇರುತ್ತೆ, 40 ಮಾರ್ಕ್ಸ್ ಇರುತ್ತೆ, 20 ನಿಮಿಷ ಟೈಮ್ ಇರುತ್ತೆ. ನೆಕ್ಸ್ಟ್ ಟೆಸ್ಟ್ ಆಫ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಇಲ್ಲೂ ಕೂಡ 3 ಇರುತ್ತೆ, 50 ಅಂಕಗಳಿಗಿರುತ್ತೆ, 30 ನಿಮಿಷ ಟೈಮನ್ನು ಕೊಡ್ತಾ ಹೋಗ್ತಾರೆ. ಒಟ್ಟು ಟೋಟಲ್ ಆಗಿ 200 ಅಂಕಗಳಿಗೆ 135 ನಿಮಿಷ ಟೈಮನ್ನು ನಿಮಗೆ ಕೊಡ್ತಾ ಹೋಗ್ತಾರೆ. ನೆಕ್ಸ್ಟ್ ಡೆವಲಪ್ಮೆಂಟ್ ಅಸಿಸ್ಟೆಂಟ್ ಹಿಂದಿ ಅವರಿಗೆ ಟೆಸ್ಟ್ ಆಫ್ ಇಂಗ್ಲೀಷ್ ಲ್ಯಾಂಗ್ವೇಜ್ 40 ಮಿನಿಟ್ಸ್ 40 ಕ್ವಶನ್ಸ್ 20 ಮಿನಿಟ್ಸ್ 40 ಕ್ವಶನ್ಸ್ 40 ಮಾರ್ಕ್ಸ್ ಇರುತ್ತೆ. ಹಾಗೆ ಟೆಸ್ಟ್ ಆಫ್ ಪ್ರೊಫೆಷ್ನಲ್ ಹಿಂದಿ ಆರ್ ಇಂಗ್ಲೀಷ್ ಅಂತ ಕೇಳಿದರೆ 30 ಕ್ವಶನ್ ಇರುತ್ತೆ, 30 ಮಾರ್ಕ್ಸ್ ಇರುತ್ತೆ, 20 ನಿಮಿಷ ಟೈಮ್ ಇರುತ್ತೆ. ನೆಕ್ಸ್ಟ್ ಟೆಸ್ಟ್ ಆಫ್ ರೀಸನಿಂಗ್ 30 ಕ್ವಶನ್ ಇರುತ್ತೆ, 30 ಮಾರ್ಕ್ಸ್ ಇರುತ್ತೆ, 20 ನಿಮಿಷ ಟೈಮ್ ಕೊಡ್ತಾರೆ. 100 ಅಂಕಗಳು, 100 ಮಾರ್ಕ್ಸು, 60 ನಿಮಿಷ ಟೈಮ್. ಮೇನ್ ಎಕ್ಸಾಮ್ಗೂ ಸೇಮು ಟೆಸ್ಟ್ ಆಫ್ ರೀಸನಿಂಗು, ಟೆಸ್ಟ್ ಆಫ್ ಪ್ರೊಫೆಷ್ನಲ್ಲು, ಜನರಲ್ ಅವೇರ್ನೆಸ್ಸು, ಕಂಪ್ಯೂಟರ್ ನಾಲೆಡ್ಜು, ಟೆಸ್ಟ್ ಆಫ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಈ ರೀತಿಯಾಗಿ 200 ಅಂಕಗಳಿಗೆ 135 ನಿಮಿಷ ನಿಮಗೆ ಟೈಮನ್ನು ಕೊಡ್ತಾ ಹೋಗ್ತಾರೆ. ಅದಾದ ನಂತರ ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಟೆಸ್ಟ್ ಫಾರ್ ಬೋತ್ ಪೋಸ್ಟ್ ಅಂತಂದೇಳಿ ಕೇಳಿದ್ದಾರೆ. ಕರ್ನಾಟಕದಲ್ಲಾದರೆ ಯಥೇಚ್ಛವಾಗಿ ಕನ್ನಡ ಮತ್ತು ಹಿಂದಿಯನ್ನು ನೀವು ಕಂಪ್ಲೀಟ್ ಮಾಡಿರ್ಬೇಕು. ಅದರಲ್ಲಿ ಅವ್ರು ಏನು ಮಾಡ್ತಾ ಹೋಗ್ತಾರೆ, 10th ಮತ್ತು 12th ಯಾವುದಾದ್ರು ಒಂದು ಸಬ್ಜೆಕ್ಟಲ್ಲಿ ನೀವು ಕನ್ನಡವನ್ನು ಓದಿದರೆ ಸಾಕು. ಇಲ್ಲಿ ಒಟ್ಟು 2 ತರಹದ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ. ಫಸ್ಟ್ ಒನ್ ಪ್ರಿಲಿಮಿನರಿ ಎಕ್ಸಾಮ್, ಆಮೇಲೆ ಮೇನ್ಸ್, ಆಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿ ನಿಮ್ಗೆ ಏನು ಮಾಡ್ತಾ ಹೋಗ್ತಾರೆ, ಅವರು ಸೆಲೆಕ್ಷನನ್ನು ಮಾಡ್ಕೊಳ್ತಾ ಹೋಗ್ತಾರೆ. ಇದಿಷ್ಟು ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿಯಾಗಿರುತ್ತೆ. ಇಲ್ಲಿ 2 ತರಹದ ಹುದ್ದೆಗಳು ಖಾಲಿ ಇರುವಂಥದ್ದು. ಪ್ರಾರಂಭದ ದಿನಾಂಕ ಕೂಡ ನೋಡಿದ್ದೀವಿ, ಕೊನೆಯ ದಿನಾಂಕವನ್ನು ಕೂಡ ನೋಡಿದ್ದೀವಿ, ಎಷ್ಟು ಹುದ್ದೆಗಳು ಇದಾವಂತನೂ ಕೂಡ ನೋಡಿದ್ದೀವಿ, ಯಾವ ಯಾವ ಹುದ್ದೆಗಳು ಇದಾವಂತನೂ ಕೂಡ ನೋಡಿದ್ದೀವಿ, ಯಾವ ರೀತಿಗೆ ಅಪ್ಲಿಕೇಶನ್ ಹಾಕ್ಬೇಕು ಅನ್ನೋದನ್ನು ಕೂಡ ನೋಡಿದ್ವಿ. ಈ ಒಂದು ಹುದ್ದೆಗೆ ಸ್ಯಾಲ್ರಿಯನ್ನು ನೋಡ್ತಾ ಹೋಗೋಣ. 23,100 ರೂಪಾಯಿವರೆಗೆ ಬೇಸಿಕ್ ಪೇ ಸ್ಯಾಲ್ರಿಯನ್ನು ಪ್ರತಿ ತಿಂಗಳು ನೀಡ್ತಾ ಹೋಗ್ತಾರೆ. ಇದನ್ನು ನೀವು ಗಮನದಲ್ಲಿಟ್ಕೊಳ್ಬೇಕು. ಅದಾದ ನಂತರ HRA, TA, DA ಅದರ್ ಅಲವೆನ್ಸಸ್ ಕೂಡ ಇವರಿಗೆ ಕೊಡ್ತಾ ಹೋಗ್ತಾರೆ. ನೆಕ್ಸ್ಟ್ ಒಂದು 2 ವರ್ಷ ಆದಮೇಲೆ ಇವರಿಗೆ ಪ್ರೊಫೆಷನರಿ ಡಿಕ್ಲೇರನ್ನು ಮಾಡ್ತಾ ಹೋಗ್ತಾರೆ. ಅದನ್ನು ನೀವು ಗಮನದಲ್ಲಿ ಇಟ್ಕೊಳ್ಬೇಕು. ಯಾವ ರೀತಿಯಾಗಿ ಅಪ್ಲಿಕೇಶನನ್ನು ಹಾಕ್ಬೇಕು ಅನ್ನೋದನ್ನು ಕೂಡ ಅವ್ರು ಕೊಟ್ಟಿದ್ದಾರೆ. ನೀಟಾಗಿ ನೀವು ಅದರ ಪ್ರಕಾರ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡ್ಬೋದು. ಈ ಒಂದು PDF ಅನ್ನು ಟೆಲಿಗ್ರಾಮ್ ಚಾನಲಲ್ಲಿ ಕೊಟ್ಟಿರ್ತೀನಿ, ಹೋಗಿ ನೀವು ಡೌನ್ಲೋಡ್ ಮಾಡಿಕೊಂಡು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಿರಿ. ಇಲ್ಲಿ ಆನ್ಲೈನ್ ಫೀಸ್ ಕೂಡ ಇರುತ್ತೆ, ಅದನ್ನು ಪೇ ಮಾಡಿ ನೀವೇನು ಮಾಡಬೇಕಾಗುತ್ತೆ, ಸಬ್ಮಿಟ್ ಮಾಡಬೇಕಾಗುತ್ತೆ. ಇದಿಷ್ಟು ನಬಾರ್ಡ್ ಬ್ಯಾಂಕಲ್ಲಿ ಖಾಲಿ ಇರುವಂತಹ ಹುದ್ದೆಗಳ ಬಗ್ಗೆ ಮಾಹಿತಿಯಾಗಿರುತ್ತೆ.
ಎಲ್ಲರೂ ಕೂಡ ಆಲ್ಮೋಸ್ಟ್ ಆಲ್ ಬ್ಯಾಂಕ್ ಸೆಕ್ಟರ್ ಅಂದ್ರೆ ಭಯ ಪಡ್ತೀರಿ. ಯಾಕೆ ಅಂತ ಗೊತ್ತಿಲ್ಲ. ನಿಮಗೆ P1 ಹುದ್ದೆಗಳಿಗೆ ಸೀಮಿತ ಆಗಿದ್ರೆ ಏನೋ ಗೊತ್ತಿಲ್ಲ. ಬಟ್ ಬೇರೆ ಬೇರೆ ಹುದ್ದೆಗಳಿಗೂ ಕೂಡ ವ್ಯಾಲ್ಯೂ ಇದೆ. ನೀವು ಅದನ್ನು ನೋಡ್ತಾನೆ ಇಲ್ಲ. P1 ಹುದ್ದೆ ಖಾಲಿದ್ರೆ ಹೇಳಿ ಬ್ರದರ್. ಆಮೇಲೆ PUC ಮೇಲೆ ಯಾವುದಾದ್ರೂ ಎಕ್ಸಾಮ್ ಇಲ್ಲದೆ ಇರೋಂತಹ ಹುದ್ದೆಗಳಿದ್ರೆ ಹೇಳ್ರಿ ಅಂತಂದು ಹೇಳಿ ಕೇಳ್ತೀರಿ. ಯಾಕೆ ನಿಮಗೆ ಕಾಂಪಿಟೇಷನ್ ಮಾಡೋಕ್ಕೆ ಇಷ್ಟ ಇಲ್ವಾ? ಏನು ನಿಮ್ಮ ಕೈಲಿ ಆಗ್ತಾನೆ ಇಲ್ವಾ? ಅದು ನಮಗೆ ಪ್ರಶ್ನೆ ಕಾಡ್ತಾ ಇದೆ. ಬಟ್ ಎಲ್ಲರೂ ಕೂಡ ಆದಷ್ಟು ಸೆಂಟ್ರಲ್ ಗೌರ್ಮೆಂಟಿಗೆ ಟ್ರೈ ಮಾಡಿರಿ. ಬರೀ ಸ್ಟೇಟ್ ಗೌರ್ಮೆಂಟನ್ನೇ ನಂಬ್ಕೊಂಡು ಕುಂತಿದ್ದೀರಿ. ಅದರ ಬದಲು ಸೆಂಟ್ರಲ್ ಗೌರ್ಮೆಂಟ್ನೂ ಕೂಡ ಟ್ರೈ ಮಾಡಿರಿ. ಬೇರೆ ಬೇರೆ ಸ್ಟಾಫ್ ಸೆಲೆಕ್ಷನ್ ಕಮಿಷನಲ್ಲಿ ಭಾಳ ಚೆನ್ನಾಗಿರೋಂತಹ ಹುದ್ದೆಗಳಿದ್ದಾವೆ. ಆದರೆ ನೀವು ಅದಕ್ಕೆ ಇಂಟ್ರೆಸ್ಟೇ ತೋರಿಸ್ತಾ ಇಲ್ಲ. ಬರೀ ಸ್ಟೇಟ್ ಗೌರ್ಮೆಂಟ್ ಹುದ್ದೆಗಳಿಗೆ ಮಾತ್ರ ನೀವು ಅಪ್ಲಿಕೇಶನ್ ಹಾಕಿ ನಾವು ಜಾಬ್ ತೊಗೊಳ್ತೀವಿ ಅಂತಂದೇಳಿ ಕಾಯ್ತಾ ಇರ್ತೀರಿ. ಬಟ್ ನಿಮಗೆ ಸೆಂಟ್ರಲ್ ಗೌರ್ಮೆಂಟು ಭಾಳ ಚೆನ್ನಾಗಿರುತ್ತೆ, ಸ್ಯಾಲ್ರಿನೂ ಚೆನ್ನಾಗಿರುತ್ತೆ, ವರ್ಕ್ನೂ ಕಮ್ಮಿ ಇರುತ್ತೆ, ಎಲ್ಲ ಚೆನ್ನಾಗಿರುತ್ತೆ. ಬಟ್ ನೀವು ಸ್ಟೇಟ್ ಗೌರ್ಮೆಂಟಿಗೆ ಬಡ್ದಾಡ್ತಾ ಇದ್ದೀರಿ. ಎಲ್ಲರೂ ಕೂಡ ಸ್ಟೇಟ್ ಗೌರ್ಮೆಂಟಿಗೆ ಬಡ್ದಾಡಿದರೆ ನೌಕರಿ ಸ್ಟೇಟ್ ಗೌರ್ಮೆಂಟ್ ಮಾತ್ರ ಸಿಗುತ್ತೆ ನಿಮಗೆ. ಅದೇ ಸೆಂಟ್ರಲ್ ಲೆವೆಲ್ ಸ್ವಲ್ಪ ಸ್ಯಾಲ್ರಿನೂ ಜಾಸ್ತಿ ಇರುತ್ತೆ. ಈಗ ನೆಕ್ಸ್ಟ್ 8th ಪೇ ಆಗುತ್ತೆ, ಒಳ್ಳೆ ಸ್ಯಾಲ್ರಿ ಬರುತ್ತೆ, ಡಬಲ್ ಆಗುತ್ತೆ ಸ್ಯಾಲ್ರಿ. ಇದನ್ನೆಲ್ಲ ನೀವು ಯೋಚನೆನೇ ಮಾಡಲ್ಲ. ಬರೀ ಪ್ರಸ್ತುತವನ್ನು ನೋಡ್ತೀರಿ, ಆಯಿತು ಅಪ್ಲಿಕೇಶನ್ ಹಾಕ್ಬಿಡ್ತೀರಿ. ಎಲ್ಲ ಮಾಸ್ಟರ್ ಡಿಗ್ರಿ ಮಾಡ್ಕೊಂಡಿರ್ತೀರಿ, P1 ಹುದ್ದೆಗಳಿಗೆ ಬಡ್ದಾಡ್ತಿರ್ತೀರಿ. ಇದು ಯಾಕೆ ಮಾಡ್ತೀರಿ ಗೊತ್ತಾಗ್ತಾ ಇಲ್ಲ. ನಿಮ್ಮ ಕ್ವಾಲಿಫಿಕೇಷನ್ ಏನಾಗಿದ್ರೆ ಅದರ ಮೇಲೆ ನೀವೇನು ಮಾಡಬೇಕಾಗುತ್ತೆ, ಟ್ರೈ ಮಾಡಬೇಕು. ನಿಮ್ಮ ಡಿಗ್ನಿಟಿ ಮೇಂಟೈನ್ ಮಾಡಿರಿ. ಒಳ್ಳೆ ಹುದ್ದೆಗಳಿದ್ದಾವೆ, ಎಲ್ಲವನ್ನು ಕೂಡ ಪಡ್ಕೊಳ್ರಿ. ಬರೀ ಸಣ್ಣ ಸಣ್ಣ ಹುದ್ದೆಗಳಿಗೆ ಸೀಮಿತವಾಗಿರಬೇಡ್ರಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನೂ ಕೂಡ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿರಿ. ಆದಷ್ಟು ಬೇಗ ಈ ಒಂದು ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಫ್ಯಾಮಿಲಿಯವರಿಗೆ ಶೇರ್ ಮಾಡಿ, ಲೈಕ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಎಲ್ಲರಿಗೂ ಕೂಡ ಗುಡ್ ಲಕ್.